ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ? ಕೋಪ ಮಾಡಬೇಡ್ರಣ್ಣ. ಧರ್ಮಜನು ನಮಗಿಂತ ಹಿರಿಯವನು. ಆತನ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ನಮಗೆ ಅನುಚಿತ. ಇದಕ್ಕೆ ನೀನು ಏನು ಹೇಳುವೆ ಪಾಂಚಾಲಿ? ಧರ್ಮವೆಂದು ಹಂಬಲಿಸುತ್ತ ಕ್ಷತ್ರಿಯರ ಧರ್ಮವೇನೆಂಬುದನ್ನು ಮರೆಯುವುದು ನಿಮಗೆ ಉಚಿತವೆನಿಸಿತಲ್ಲವೇ? ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಯುದ್ಧವು ಎಂತಹ ಘೋರ ಕರ್ಮ ಎಂಬುದನ್ನು ನೀನು ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದ್ದೇ ಆದರೆ ನಮ್ಮ ವಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗುವುದು. ಅದಕ್ಕಾಗಿಯೇ ನಾನು ಸಂಧಿಗೆ ಇಷ್ಟೊಂದು ಪ್ರಯತ್ನಿಸುತ್ತಿರುವನು. ರಾಜೇಂದ್ರ, ದೌಮ್ಯನನ್ನು ಸಂಧಿಗೆ ಕಳಿಸಿ ಅಪಮಾನ ಹೊಂದಿದಿರಿ. ಕುಲ ಪುರೋಹಿತರನ್ನು ಕಳಿಸಲು ಇದೇನು ಮದುವೆಯ ಔತಣಕೂಟವಲ್ಲವೆಂಬ ಪರಿಜ್ಞಾನವೂ ನಿಮಗೆ ಇಲ್ಲದೆ ಹೋಯಿತಲ್ಲ. ಆ ದುರ್ಯೋಧನನು ನಿಮಗೆ ತಕ್ಕ ಉತ್ತರವನ್ನೇ ನೀಡಿದ. ಈಗ ಶ್ರೀಕೃಷ್ಣ ಪರಮಾತ್ಮರನ್ನು ಕಳಿಸಿ ಪುನಃ ಅಪಮಾನಕ್ಕೆ ಗುರಿಪಡಿಸಿದಿರಲ್ಲ ಎಂಬುದೇ ನನ್ನ ಚಿಂತೆ. ಏನೇ ಕೋಲಾಹಲ? ಅರ್ಜುನ, ನಾನಿನ್ನು ಹೊರಡುವೆನು. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗೆ ಯಾವ ಪ್ರಯೋಜನವೂ ಇಲ್ಲ. ಈ ಅಪೌರುಷದ ವರ್ತನೆ ಪುರಸ್ಕಾರವು ನಿಮಗಿರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ನನಗಿರಲಿ. ಪ್ರಾಣೇಶ್ವರ, ಸ್ವಲ್ಪ ನಿಧಾನಿಸಿ. ಅದು ಯದುಪತಿಯು ನಮ್ಮನ್ನು ನೋಡಿ ನಗುತ್ತಾ ಇತ್ತ ಕಡೆಯೇ ಬರುತ್ತಿರುವುದು. ಅಣ್ಣ, ಇದೋ ಕೃಷ್ಣ, ನಾನು ನಮಸ್ಕರಿಸುವೆನು.
ಭೀಮಸೇನ, ನಿನಗೂ ಮಂಗಳವಾಗಲಿ. ದೇವಕಿ ವರನಂದನ ಭಾವಜನಯನ ನವಿತೆ ದೇವಕಿ ವರನಂದನ ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವರ್ಯಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಭೀಷ್ಮ ದ್ರೋಣಾದಿಗಳು ನನ್ನನ್ನು ಬಹುವಾಗಿ ಸನ್ಮಾನಿಸಿದರು ಮತ್ತು ರಾಜ್ಯಸಭೆಯಲ್ಲಿ ವಿಧ ವಿಧವಾಗಿ ಉಪಚರಿಸಿದರು. ಅಣ್ಣ, ಸಂಧಿಯ ವಿಚಾರವು ನಡೆಯಿತಷ್ಟೇ. ಓಹೋ, ನಡೆಯಿತು. ಇಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಅವರಿಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಪ್ರಾಣೇಶ್ವರ, ಸ್ವಲ್ಪ ನಿಧಾನಿಸಿ. ನಮ್ಮಣ್ಣನ ಮಾತು ಮುಗಿಯಲಿ. ನಿಮ್ಮ ಅಣ್ಣನ ಮಾತು ಮುಗಿಯೋದ್ರಲ್ಲಿ ನನ್ನ ತಾಳ್ಮೆ ಮುಗಿಯುವುದು. ಯದುಪತಿ, ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣಿಪತಿ. ಈ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಾಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ನಾನು ಹೋಗಿದ್ದು ಅದಕ್ಕಾಗಿಯೇ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ನಿನ್ನ ಅಭಿಮತವು ತಿಳಿಯಿತು. ಅಜ್ಞಾತ ವಾಸನೆ ಪದಿಯಿಂದ ಅರ್ಜುನನ್ನು ಬೆಳೆತಟ್ಟನು. ಈಗ ಈ ಸಂಧಿ ಹೆಸರಿನಲ್ಲಿ ನಮ್ಮೆಲ್ಲರಿಗೂ ಬಳೆಯನ್ನು ತೊಡಿಸಲವಳಿಸುತ್ತಿರುವೆಯ ಯಾದವಾಗ್ರನಿ, ಏ ಪಾಂಡುಪುತ್ರರ ಮೇಲೆ ನಿನಗಿಷ್ಟ ಅಂದ್ರೆ ಆಕ್ರೋಶ ಬೇಕೆ? ನಿನಗಿಷ್ಟೊಂದು ಅಸಹನೇಕೆ ಭೀಮಸೇನ? ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದೆ ಎಂದು ನಾನು ಹೇಳಲಿಲ್ಲವೇ? ಈ ಸ್ವಾಭಿಮಾನ್ಯ ಶೂನ್ಯವಾದ ಸಂಧಾನದರಡನೆ ಪ್ರಚಂಡ ಭೀಮನಿಗೆ ಎಂತಹ ಸಂಬಂಧ ಇರುವುದಯ್ಯ? ಅತ್ಯಂತ ನಿಕಟವಾದ ಸಂಬಂಧ ಹೊಂದಿರುವುದು. ಕೃಷ್ಣ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದೆನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ ಮುಂತಾದವರು. ಆ ದುರ್ಯೋಧನ, ಅವನು ಕೂಡ ಭೀಮಸೇನ. ಸೇರಿ ನಿನ್ನು ನನಗಿಲ್ಲಿ ಕೆಲಸವಿಲ್ಲ.
ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಈ ಸಂಧಿಯ ಸುದ್ದಿಯು ನನಗೊಪ್ಪದು. ನಿನಗೊಪ್ಪುವ ವಿಚಾರ ಹೊಂದಿರುವುದು ಭೀಮಸೇನ. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಏನು ದುರ್ಯೋಧನ ಸಂದೇಶ? ದುರ್ಯೋಧನ ಸಂದೇಶ. ಹಾಗಾದರೆ ಅದರ ಉದ್ದೇಶವು ಸಂಧಿಯಲ್ಲ. ಹೇಳು ವಾಸುದೇವ, ಅದೇನು ಸಂದೇಶ? ಅದನ್ನು ಕೇಳುವ ಮೊದಲು ನೀನು ನನ್ನ ಬಳಿ ಸಮಾಧಾನದಿಂದ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ಇದ್ದಂತೆ ಹೇಳು ಕೃಷ್ಣ. ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದೇ ಇಲ್ಲ. ಕೃಷ್ಣ, ಈ ಪರ್ಯಾಸ್ಯವೇಕೆ? ಇದು ಪರ್ಯಾಸ್ಯವಲ್ಲ ಭೀಮಸೇನ. ನಿನ್ನನ್ನು ನಿನ್ನ ಗದೆಯನ್ನು ಕಂಡರೆ ನನಗೆ ಅಷ್ಟೊಂದು ಭಯವಾಗುವುದು ಭೀಮಸೇನ. ಎಲ್ಲಿ ನಿನ್ನ ಗದೆಯನ್ನು ಸ್ವಲ್ಪ ದೂರವಾಗಿಡು. ಹೀಗೆ ನನ್ನ ಪಾರ್ಶ್ವದಲ್ಲಿ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ಹೇಳುವೆನು. ಇದೋ ಕೃಷ್ಣ, ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು, ದೇರು ಸಂದೇಶ? ಭೀಮಸೇನ, ನೀನು ಕೋಪ ಮಾಡುವುದಿಲ್ಲವಷ್ಟೇ? ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ ವಾಸುದೇವ. ಕೊಡೆಯ ಅರ್ಜುನ, ಈ ಗದೆಯನ್ನು ನೀನು ಕ್ಷಣಕಾಲ ಹಿಡಿದರು. ಯಾಜ್ಞಸೇನಿ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆಯೇ ಮಾಡಬೇಕು. ಕಂಡೆಯ? ನಿಮ್ಮ ಮಾತನ್ನು ಎಂದಾದರೂ ಮೀರಿರುವೆನೇ ಅಣ್ಣ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಇದೇನು ಪರಿಹಾಸ್ಯವೇ ಅಣ್ಣ? ಇದು ಪರಿಹಾಸ್ಯವಲ್ಲ ತಂಗಿ. ಸಂತಪಿಸುವೆ ನೀನು ಮಹಾ ಪಂಡಿತೆಯಂತೆ. ಹಾಗೆಯೇ ನಿನ್ನ ಪತಿಯ ಕೈಗಳನ್ನು ಕಟ್ಟಲು ಬಂಧಿಸಲು ಬರುವುದೋ ಇಲ್ಲವೆಂದು ನೋಡೋಣವೆಂದೇ ಅಷ್ಟೇ. ಕೃಷ್ಣ ಭೀಮಸೇನ, ನಿನಗೆ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಹಾಗೆ ಆಗಲಿ ಸ್ವಾಮಿ.
ಸುಮ್ಮನೆ ತಗೊಳಕವೇ ಬಿಡು ಸಾಕು. ಹಬ್ಬ, ನನಗೀಗ ಸಮಾಧಾನವಾಯಿತು. ಹಾಗಾದರೆ ಈಗ ಕೇಳಿರಿ. ಭೀಮಸೇನ, ಯಾಜ್ಞಸೇನಿ, ಧರ್ಮನಂದನ, ಕಿರೀಟಿ, ಈಗ ಎಲ್ಲರೂ ನನ್ನ ಮಾತನ್ನು ಕೇಳಿರಿ. ಈ ಭೀಮನನ್ನು ಬಂಧಿಸಿರುವ ಹಗ್ಗವು ಈ ದಿನ ದುರ್ಯೋಧನನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ಏನು ಹೇಳಿದ ಕೃಷ್ಣ? ದುರಾಚಾರಿಯಾದ ಅವನ ತಮ್ಮ ದುಶ್ಯಾಸನನು ನಡೆಸಿದನು. ಇಂತಹ ಸಾಹಸವು ಅವರಿಂದಲೇ ಸಾಧ್ಯ. ನನ್ನ ಕರಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ದುರ್ಯೋಧನನ ದುರಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಶ್ರೀಕೃಷ್ಣ ಪರಮಾತ್ಮನು ಆ ಪಾಂಡವರ ರಾಯಭಾರಿಯನ್ನು ಆ ಕುಂದಿ ಕೌರವನು ಈ ರೀತಿ ಅಪಮಾನ ಪಡಿಸುವರೆ. ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮಗಳ ಉತ್ತರವೇನು? ಇಷ್ಟು ಮಾತ್ರವೇ ಅಲ್ಲ ಭೀಮಸೇನ, ದುರ್ಯೋಧನನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. ದುಡುಕುತ್ತ ನೋಡಿದ ಕೌರವನ ಹಿಡಿಂಬ ಪತ್ನಿಗೆ ದುಡುಕುತ್ತ ನೋಡಿದ ಕೌರವನ ಹಿಡಿಂಬ ಪತ್ನಿಗೆ ದುರ್ಯೋಧನನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. 5 ಮಾರು ಭೂಮಿಯನ್ನು ಕೊಡಲು ಅವನು ಸಮ್ಮತಿಸಲಿಲ್ಲ. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ ದೊರಕುವುದಂತೆ. ಈ ಸಂದೇಶಕ್ಕೆ ನಮಗಿನ್ನು ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಪ್ರಯತ್ನಗಳೆಲ್ಲವನ್ನು ವಿಫಲವನ್ನಾಗಿ ಮಾಡಿ ಮುಂದೆ ಬಂದು ನಿಂತಿರುವುದು ಯುದ್ಧ. ಪರಮಾತ್ಮ, ನೀನೇ ತಿಳಿದಿರುವೆ. ನಾನು ಯುದ್ಧವನ್ನು ಅಪೇಕ್ಷಿಸುವುದಿಲ್ಲವೆಂದು, ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡಿದೆನೆಂದು. ಹೇ
ನನ್ನ ಕರಗಳನ್ನು ಬಿಡಿಸು. ಅಗ್ರಜ, ಧನಂಜಯ, ವಾಸುದೇವ, ನಿನಗೆ ಕೈ ಮುಗಿದು ಬೇಡುವೆನು, ನನ್ನ ಕರಗಳನ್ನು ಬಿಡಿಸು. ಛೇ, ಯಾರೂ ಬಿಡಿಸುವುದಿಲ್ಲವೇ? ನಾನೇ ಬಿಚ್ಚಿಕೊಳ್ಳುವೆನು. ನನ್ನ ಕದೆ ಈಗ ಕೇಳಿರಿ, ಈಗ ಎಲ್ಲರೂ ಕೇಳಿರಿ. ಆ ದುರ್ಯೋಧನನ ವಡ್ಡೋಲಕದಲ್ಲಿ ನಮ್ಮ ದುರ್ದೈವವು ಕ್ರೌರ್ಯದ ಪರಮಾವಧಿಯನ್ನು ಮುಟ್ಟಿದಾಗ ನಾನೀ ಶಪಥವನ್ನು ಮಾಡಿದ್ದೆನು. ನಮ್ಮ ಈ ದಿನ ಯುದ್ಧ ಸನ್ನತನಾಗುವ ಮೊದಲು ನಾನೀ ಶಪಥವನ್ನು ಮಾಡಿದ್ದೆನು. ನಾನು ವಾಯುದೇವರ ಅಂಶದಿಂದ ಜನಿಸಿದ್ದೆ ನಿಜವಾಗಿದ್ದರೆ, ಮಾತೆ ಕುಂತಿ ದೇವಿಯ ಸತ್ಯಪಾದ ಸೇರಿದ್ದು ಸತ್ಯವಾಗಿದ್ದರೆ ನಾನೀ ಶಪಥವನ್ನು ಮಾಡಿದ್ದೆನು. ನಾಡಿನ ಯುದ್ಧದಲ್ಲಿ ಆ ದುರ್ಲ ದುಶ್ಯಾಸನನ್ನು ಒಡಲನ್ನು ಬಯದು ಅವನ ಬಿಸಿ ರಕ್ತವನ್ನು ಹೀರಿ ಅವನ ದಂತ ಪಂಕ್ತಿಗಳಿಂದ ದ್ರೌಪದಿಯನ್ನು ತುರುಬನ್ನು ಬಾಚುವೆನು. ಆ ದಿನ ದುರ್ಯೋಧನನ ಈ ನನ್ನ ನೆಚ್ಚಿನ ಗದೆಯಿಂದ ಅವನ ತಡೆಯನ್ನು ಮುರಿದು ಅವನ ರಾಜ ಕಿರೀಟವನ್ನು ನನ್ನ ಎಡಗಾಲಿನಿಂದ ಹೊತ್ತು ಹೊತ್ತು ಪುಡಿ ಪುಡಿ ಮಾಡುವೆನು. ಈ ಕಾರ್ಯವನ್ನು ಮಾಡದೆ ಹೋದರೆ ನನ್ನ ಗತಿ ಭಯಂಕರ ನರಕವೇ ಪ್ರಾಪ್ತಿಯಾಗಲು. ಕೃಷ್ಣ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಏನು ಆ ದುರ್ಯೋಧನನು ಈ ರೀತಿ ಅಹಂಕಾರ ಪಡುವನೆ? ಅಂದು ಕುರುಸಭೆಯಲ್ಲಿ ನಮ್ಮ ಸತಿಗಾದ ಅವಮಾನದ ಪ್ರತಿಕಾರದ ಸೇಡನ್ನು ತೀರಿಸಿಕೊಳ್ಳದೆ ಬಿಡುವುದಿಲ್ಲ. ಯುದ್ಧ ಮಾಡಿಯೇ ತೀರುವೆನು. ಕೇಳು ವಾಸುದೇವ, ಸುಡುವೆ ಗುರುಕುಲವನೆಲ್ಲ, ಅನುಮತಿಯನ್ನು ಕೊಟ್ಟರೆ ಈ ನನ್ನ ಗಾಂಡೀವಿಂದ ಕುರುವಂಶವನ್ನೇ ಧ್ವಂಸ ಮಾಡುವುದು. ಆ ನೀಚ ಕಾರಣನು ನಮ್ಮ ಸತಿ ಪಾಂಚಾಲಿಯನ್ನು ಅಸತಿ ಎಂದು ನುಡಿದು ನಿಂದಿಸಿದರು. ಅವನಿಗೆ ತಕ್ಕ ಶಾಸ್ತಿ ಮಾಡದೆ ಬಿಡುವುದಿಲ್ಲ. ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ ಕೃಷ್ಣ. ಈ ಸಂಕಟದಿಂದ ನನ್ನನ್ನು ಉದ್ಧರಿಸುವ ಭಾರವು ನಿನ್ನದೇ ತಂದೆ. ಧರ್ಮನಂದನ, ಭಯಪಡಬೇಡ, ನಡೆ ಹೋಗೋಣ. ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಳವೂ ಇದೆ. ಇಲ್ಲಿಗೆ ನನ್ನ ತಾಯಿಯಾದ ಕುಂತಿದೇವಿಯು ಬರುವಳೆಂದು ಹೇಳಿದರು. ಆದರೆ ಯಾವ ಕಡೆ ನೋಡಿದರೂ ನನ್ನ ಮಾತೆಯ ದರ್ಶನವಾಗಲೇ ಇಲ್ಲ. ಹೇ ಭಗವಾನ್ ಭಾಸ್ಕರ, ಸೃಷ್ಟಿಯ ಜಗತ್ತನ್ನು ಮೊದಲಿನಿಂದಲೂ ಬೆಳಗುತ್ತಿರುವೆ. ನಾನು ಯಾವ ಭಾಗ್ಯವನ್ನು ಪಡೆಯಬೇಕೆಂದು ಇಲ್ಲಿಗೆ ಬಂದಿರುವೆನೋ ಆ ಭಾಗ್ಯವನ್ನು ನನಗೆ ಕರುಣಿಸು ದೇವ. ನನ್ನ ಜೀವವು ಪಥಭ್ರಷ್ಟವಾಗದಂತೆ ಸದಾ ನೋಡಿಕೊಂಡು ಧರ್ಮದಾರಿಯಲ್ಲಿ ನಡೆಯುವ ಭಾರವು ನಿನ್ನದೇ ದೇವ. ಸಪ್ತಾಶ್ವರತಮಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಧರಂ ದೇವಂ तं
ಮರೆಯಲಾರದ ಘೋರಸಂ ದೇಹದಾಬ್ದಿಯೊಳ್ಮೊಳಗೇನ ಪರಮಾತ್ಮ ಭಾಸ್ಕರ ಮರೆಯಲಾರದ ಘೋರಸಂ ದೇಹದಾಬ್ದಿಯೊಳ್ಮೊಳಗೇನ ಅನದಿ ಮೂಡಿದ ಅಂಧಕಾರವ ಹೇ ಭಾಸ್ಕರ ಅನದಿ ಮೂಡಿದ ಅಂಧಕಾರವ ಬೆಳಗಿಸೋನಿ ಭಾಸ್ಕರ ಕರೆಯಲಾರದ ಘೋರ ಸಂದೇಹ ಭಾಸ್ಕರ Hola. ಬಂಧು ಬಾಂಧವರೆಂಬ ಮಾತಿಗೆ ನೊಂದು ಸಿಲುಕಿ ನಿಂದು ತಾವಗೆ ಭಾಸ್ಕರ ಬಂಧು ಬಾಂಧವರೆಂಬ ಮಾತಿಗೆ ನೊಂದು ಸಿಲುಕಿದೆ ನಿಂದು ತಾವ ನೀಗಿಸೋ ಶೋಧನೆಯ ಗೈಯದೆ ಹೇ ಭಾಸ್ಕರ ನೀಗಿಸೋ ಶೋಧನೆಯ ಗೈಯ ಶಾಂತಿ ನೀಡೋ ಶ್ಯಾಮಲಾಂಗ ಪರಮಾತ್ಮ ಶಾಂತಿ ನೀಡೋ ಶ್ಯಾಮಲಾಂಗ ಹರೆಯಲಾರದ ಘೋರ ದೇಹದಾಸೆಯೊಳಗೇನ ಮನದಿ ಮೂಡಿದ ಅಂಧಕಾರವ ಹೇ ಭಾಸ್ಕರ ಮನದಿ ಮೂಡಿದ ಅಂಧಕಾರ ಬೆಳಗಿಸೋನಿ ಭಾಸ್ಕರ ಕರೆಯಲಾರದ ಘೋರ ಸಂದೇಹ ಭಾಸ್ಕರ 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 ಓಂ ಸೂರ್ಯದೇವಾಯ ನಮಃ ಓಂ ಸೂರ್ಯದೇವಾಯ ನಮಃ ಓಂ ಸೂರ್ಯದೇವಾಯ ನಮಃ ಕರ್ಣ 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 ಯಾರು ತಾಯಿ ನೀನು? ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ನೀನು ಯಾರು ತಾಯಿ? ಕರ್ಣ ನೀನು ಪೂಜಿಸುತ್ತಿರುವ ಆ ಸರ್ವಸಾಕ್ಷಿ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು. ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು. ಏನು ಕುಂತಿಯೇ? ಪರಮ ಭಾಗ್ಯವತಿ ಕುಂತಿಯೇ? ಅಮ್ಮ, ಎತ್ತವಳ ಮಗನಾಗದೆ ಅವಳ ತೋಳತ್ತೆಕ್ಕೆಯಲ್ಲಿ ನಲಿಯುವ ಪುಣ್ಯ ವಿಶೇಷದಿಂದ ವಂಚಿತನಾದ ಈ ಪಾಪಿಕರ್ಣನಿಗೆ ಇಂದು ಕರುಣೆ ಇಟ್ಟು ದರ್ಶನವಿದೆಯಾ ತಾಯಿ? ಇದೋ ನಿನಗೆ ಸಾಷ್ಟಾಂಗ ನಮಸ್ಕಾರಗಳು ತಾಯಿ. ಕರ್ಣ ಕೀರ್ತಿಶಾಲಿಯಾಗು ಕಂದ. ಎಂತಹ ಕೀರ್ತಿಯಮ್ಮ ನನ್ನದು, ಅದೆಂತಹ ಕೀರ್ತಿ! ಬಹುದಿನದ ಬಯಕೆ
ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಕರುಣೆಯ ತೋರಿದೆ ಕುವರನ ಮೊರೆ. ಕರುಣೆಯ ತೋರಿದೆ ಕುವರನ ಮೊರೆ. ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆಯಂತೆ. ಅಮ್ಮ ಜನರೇ ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆಯಂತೆ. ಮಗುವಮ್ಮನ ನಾಗಾಯೇ ನಂದನ. ಮಗುವಮ್ಮನ ನಾಗಾಯೇ ನಂದನ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಮಾಡಿದ ಅಪರಾಧ ಏನದು ನಾ ಮಾಡಿದ ಅಪರಾಧ ಏನದು ಅಕ್ಷಮೆ ಜೀವವ ತೊರೆದೆ. ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ. ಅಮ್ಮ ಜನನೇ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ. ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ. ಐವರ ಮಾತೆ ನಿನಗಿರುವುದೇ. ಐವರ ಮಾತೆ ನಿನಗಿರುವುದೇ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. 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 ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಸಾಡಲು ನಾನು ಮಾಡಿದ ಅಪರಾಧವೇನು ತಾಯಿ? ಅಮ್ಮ, ಇಲ್ಲಿನ ಕಾಡಿನಲ್ಲಿರುವ ಕ್ರೂರ ಮೃಗಗಳೆಲ್ಲವೂ ತಮ್ಮ ತಮ್ಮ ಮರಿಗಳನ್ನು
ಆದರೆ ನೀನು ಮಾತ್ರ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬೀಳಲು ನಾನು ಮಾಡಿದ ಅಪರಾಧವೇನು ತಾಯಿ, ಅಪರಾಧವೇನು? ಅಮ್ಮ, ಇಲ್ಲಿನ ಜಲಚರಗಳೆಲ್ಲವೂ ಕೂಡ ಈ ಪಾಪಿಯ ದೇಹವನ್ನು ತಿನ್ನದೆ ಹಾಗೆ ಬಿಟ್ಟವಲ್ಲ ತಾಯಿ. ಅಮ್ಮ ಅಮ್ಮ, ಕರುಣ ಅರ್ಜುನರ ಮಧ್ಯೆ ಸೋದರ ಸಂಬಂಧವನ್ನು ಸೇರಬೇಕಾದ ನೀನು ನಮ್ಮಿರುವರ ಮಧ್ಯೆ ದ್ವೇಷದ ಕಮರಿಯನ್ನೇಕೆ ಸೃಷ್ಟಿಸಿದೆ ತಾಯಿ? ಅಮ್ಮ ಅಮ್ಮ, ಈ ಜಗತ್ತೆಲ್ಲವೂ ನನ್ನನ್ನು ಹೀನ ಸೂತ ಎಂದು ಜರಿದಾಡುತ್ತಿದ್ದಾಗ ಇವೆಲ್ಲವನ್ನು ಕೇಳಿ ನೊಂದು ಬೆಂದು ನಾನು ಕುಗ್ಗಿ ಹೋಗಿದ್ದಾಗ ನಿನ್ನ ಒಂದೇ ಒಂದು ಮಾತಿನಿಂದ ಇವೆಲ್ಲವನ್ನು ಪರಿಹರಿಸಬೇಕಾಗಿದ್ದ ನೀನು ಏಕೆ ತಾಯಿ ಸುಮ್ಮನಾದೆ? ಏಕಮ್ಮ, ಏಕೆ ತಾಯಿ? ನನ್ನ ಪ್ರಶ್ನೆಗಳಿಗೆ ನಿನ್ನಲ್ಲಿ ಉತ್ತರವಿಲ್ಲವೇ? ಹೋಗಲಿ ಬಿಡು ತಾಯಿ. ಹಾಗನ್ನ ಬೇಡ ಕಂದ. ನನ್ನ ಪ್ರಶ್ನೆಗಳೆಲ್ಲವೂ ಪ್ರಶ್ನೆಯಾಗಿಯೇ ಉಳಿಯಲಿ. ಅಮ್ಮ, ನೀನು ಎಷ್ಟೇ ಆದರೂ ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ಪರಮ ಪಾಪಿಯಾಗುವೆನು ತಾಯಿ, ಪರಮ ಪಾಪಿಯಾಗುವೆನು. ಅಮ್ಮ, ಇಷ್ಟು ದಿವಸದ ಮೇಲಾದರೂ ಈ ಮಗನ ನೆನಪು ಬಂದಿದ್ದಲ್ಲ, ಕರುಣೆ ತೋರಿದೆಯಲ್ಲ. ಈ ಉಪಕಾರದ ಭಾರವನ್ನು ನಾನು ಯಾವ ಜನ್ಮದಲ್ಲಿ ತೀರಿಸಲಿ ತಾಯಿ, ಯಾವ ಜನ್ಮದಲ್ಲಿ ತೀರಿಸಲಿ? ಹಾಗನ್ನ ಬೇಡ ಕಂದ. ಮಗು, ಹಾಗೆಲ್ಲ ಮಾತನಾಡಬಾರದು ಕಂದ. ನಾನು ಮೊದಲೇ ನೊಂದು ಬೆಂದು ಹೋಗಿರುವ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ಇರಿಯುವು. ನನ್ನ ಹೃದಯವನ್ನು ಪರರು ಅರಿಯಲಾರರು. ನಾನು ಬಾಲ್ಯದಲ್ಲಿ ನಿನ್ನ ವಿಚಾರದಲ್ಲಿ ಮಾಡಿದ ಅಪರಾಧವನ್ನು ಇದುವರೆಗೂ ಯಾರ ಸಂಗಡವೂ ಹೇಳದೆ ಅದೆಷ್ಟು ನೊಂದೆನೋ, ಅದೆಷ್ಟು ಬೆಂದೆನೋ ಆ ಪರಮೇಶ್ವರನಿಗೆ ಗೊತ್ತು. ಕರ್ಣ, ನಿಜವಾಗಿಯೂ ಕಂದ, ನಿಜವಾಗಿಯೂ ನೀನು ಜೀವಿಸಿರುವೆ ಎಂದು ನನಗೆ ತಿಳಿದಿರಲಿಲ್ಲ. ಈಗ ತಾನೆ ಶ್ರೀಕೃಷ್ಣ ಪರಮಾತ್ಮನಿಂದ ತಿಳಿಯಿತು. ಕುಮಾರ, ಅಮ್ಮ, ನೀನು ಜೀವಿಸಿರುವೆ ಎಂದು ತಿಳಿದ ಬಳಿಕವೇ ನಿನ್ನನ್ನು ನೋಡುವ ಕಾತುರದಿಂದ ಓಡೋಡಿ ಗಂಗಾ ತೀರಕ್ಕೆ ಬಂದೆ. ಬಾಲ್ಯದಿಂದಲೂ ನಿನ್ನನ್ನು ಹೀನ ಸೂತ ಎಂದು ಈ ಹಾಳು ಪಾಪಿ ಜನರ ಆಡುವ ನಿಂದನೆ ಮಾತಿನಿಂದ ಅದೆಷ್ಟು ನೊಂದಿರುವೆಯೋ, ಅದೆಷ್ಟು ಬೆಂದಿರುವೆಯೋ ಕರ್ಣ. ಅದಕ್ಕೆಲ್ಲ ಈ ಪಾಪಿಯೇ ಕಾರಣನಪ್ಪ. ದಯಮಾಡಿ ನನ್ನನ್ನು ಕ್ಷಮಿಸು ಕರ್ಣ, ದಯಮಾಡಿ ನನ್ನನ್ನು ಕ್ಷಮಿಸು. ಅಮ್ಮ ಅಮ್ಮ, ನೀನು 5 ಜನ ವೀರಪುತ್ರರನ್ನು ಪಡೆದ ವೀರ ಮಾತೆ. ನೀನು ಹೀಗೆಲ್ಲ ಮಾತನಾಡುವುದು ನಿನ್ನ ಮಗನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ, ಶ್ರೇಯಸ್ಕರವಲ್ಲ. ಅಮ್ಮ, ನೀನು ಪಾಪಿಯಲ್ಲಮ್ಮ, ಪವಿತ್ರಳು. ನಿನ್ನ ಪಾದ ಪೂಜೆಯನ್ನು ಮಾಡಿದ ಆ ಪಾಂಡವರಲ್ಲವೇ ಸುಕೃತಿಗಳು. ಅಮ್ಮ, ನಿನ್ನ ಮಗನಾಗಿ ಜನಿಸಿ ನದಿಯ ಪಾಲಾದೆ. ಅಮ್ಮ, ನಿನ್ನ ಮಗನಾಗಿ ಜನಿಸಿ ನದಿಯ ಪಾಲಾದೆ. ಅಯ್ಯೋ, ನನ್ನ ಕರ್ಮವೇ ನನ್ನನ್ನು ನದಿಗೀಡು ಮಾಡಿತು. ಕರ್ಣ, ಅಮ್ಮ, ನನ್ನ ಕರ್ಮವೇ ನನ್ನನ್ನು ಗುರು ಶಾಪದಿಂದ ಮಣಿಸಿತು. ಅಯ್ಯೋ ಅಮ್ಮ, ನನ್ನ ಕರ್ಮವೇ ನನ್ನನ್ನು ಭೀಷ್ಮರ ಮಾತಿನಿಂದ ಮೀರಿಸಿತು. ಕುಮಾರ, ಅಮ್ಮ, ನನ್ನ ಕರ್ಮವೇ ನನ್ನನ್ನು ಈ ಜಗದಿಂದ ಕುಲಗೇಡಿ ಎಂದು ಝರಿಸಿತು. ಕೃಷ್ಣ, ಅಯ್ಯೋ, ನೀನು ವೀರಮಾತೆಯಮ್ಮ. ಈ ಮಹಾ ಪುತ್ಥಳಿಯನ್ನು ಈ ಜಗತ್ತಿಗೆ ಪ್ರಕಟಿಸಿದ ವೀರಮಾತೆಯಮ್ಮ. ಅಮ್ಮ, ಕರ್ಣ, ಧರ್ಮರಾಯ, ಭೀಮ, ಅರ್ಜುನ, ನಕುಲ ಸಹದೇವಾದಿಗಳಿಗೆ ಹಾಲುಣಿಸಿ ತುತ್ತುಣಿಸಿ ಪ್ರವಸ್ತ ತೊಟ್ಟಿನಲ್ಲಿ ತೂಗಿ ಆಡಿಸಿದ ಈ ನಿನ್ನ ಕೈಗಳಿಂದ ಒಮ್ಮೆ ನನ್ನನ್ನು ಆಡಿಸಬಲ್ಲೆಯ ತಾಯಿ? ಕರ್ಣ, ಇಲ್ಲ ಇಲ್ಲ ತಾಯಿ, ಇಲ್ಲ. ಕುಮಾರ, ಈ ಪಾಪಿ ಕರ್ಣನಿಗೆ ಅಂತಹ ಅದೃಷ್ಟವು ಎಲ್ಲಿಂದ ಲಭಿಸಬೇಕು ತಾಯಿ? ಬಿಡು ತಾಯಿ,
ಬಿಡು ತಾಯಿ, ಈ ನಿನ್ನ ಮನದ ವ್ಯಥೆಯನ್ನು ಬಿಡು.
ಕರ್ಣ ಕುಮಾರ ಅಮ್ಮ ವತ್ಸ, ಆದದ್ದು ಹಾಗೆ ಹೋಯಿತು. ಈಗಲಾದರೂ ನಿನ್ನ ಸಹೋದರರೊಡನೆ ಸೇರಿ ಸೌಖ್ಯವಾಗಿ ಬಾಳು ಕಂದ. ವೈರಿಗಳಾದ ಕೌರವರೊಡನೆ ಸೇರಿ ಅವರಿಗೆ ಕೇಡನ್ನು ಬಯಸಬೇಡ. ಸೌಭೃತ್ರ ದಾನ ಮಾಡು ಕಂದ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೇನಾದರೂ ಕೇಳು ತಾಯಿ, ಆನಂದದಿಂದ ನಡೆಸಿಕೊಡುವೆನು. ಆದರೆ ನಾನು ಜೀವಿಸುವವರೆಗೂ ಆ ನನ್ನ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಕರ್ಣ, ಅಮ್ಮ, ಹಾಗಲ್ಲ ಹಾಗಲ್ಲ ಕರ್ಣ. ನಿನ್ನ ಎತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆ ಬೇಡುವೆನೆಂದು ತಿಳಿದುಕೋ. ಅವರಲ್ಲಿ ವೈರವನ್ನು ಕಳೆ. ನನ್ನ ಪಾಂಡವರನ್ನು ನನಗೆ ಉಳಿಸಿಕೊಡು ಕಂದ. ನಿನ್ನ ತಮ್ಮಂದಿರನ್ನು ಉಳಿಸಿಕೊಡು. ನನ್ನ ಪಾಂಡವರನ್ನು ನನಗೆ ಉಳಿಸಿಕೊಡು ಕಂದ. ಅಮ್ಮ, ನೀನು ವೀರಮಾತೆ, ನೀನೇ ಹೇಳು ತಾಯಿ. ಪೊರೆದಾತನು ನನ್ನನ್ನೇ ನಂಬಿರುವಾಗ, ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾಧಿಸಬೇಕಾಗಿರುವಾಗ, ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಪೊರೆದಾತನನ್ನು ತೊರೆದರೆ ಕೊಲೆಪಾತಕಗಿಂತಲೂ ಕೊನೆಯಾಗುವುದಿಲ್ಲವೇ ತಾಯಿ? ಕುಮಾರ, ಅಮ್ಮ, ಪೂರ್ವಜರು ನರಕಕ್ಕೆ ಬೀಳರೆ ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಈ ಪಾಪಿ ಕರ್ಣನು ಇಂತಹ ನೀಚನೆಂದು ಶಪಿಸಿದರೆ ಹೇಳು ತಾಯಿ, ನೀನು ವೀರಮಾತೆ, ನೀನೇ ಹಿತ ಬೋಧನೆಯನ್ನು ಮಾಡು ತಾಯಿ. ನಿಶ್ಚಯ ಕಂದ, ನೀನು ಹೇಳಿದ್ದು ನಿಜವೇ. ಆದರೆ ಪಾಂಡವರು ನಿನ್ನ ಬೆನ್ನೆಯಿಂದ ಬಿದ್ದ ಸಹೋದರರಲ್ಲವೇ? ಅವರ ಕ್ಷೇಮವು ನಿನ್ನ ಕ್ಷೇಮವಲ್ಲವೇ ಕಂದ? ಅವರನ್ನು ಕಾಪಾಡುವುದು ಹಿರಿಯವನಾದ ನಿನ್ನ ಧರ್ಮವಲ್ಲವೇ? ನೀವು 6 ಜನ ಸೇರಿ ಹಸ್ತಿನಾವತಿಯ ರಾಜ್ಯಭಾರ ಮಾಡುವುದನ್ನು ಈ ನಿನ್ನ ಹೆತ್ತ ತಾಯಿಯಾದ ನಾನು ಕಣ್ತುಂಬ ನೋಡಿ ಸಂತೋಷ ಪಡಬಾರದೆ ಕಂದ? ಅಯ್ಯೋ ಅಮ್ಮ, ಅಂತಹ ಅದೃಷ್ಟವು ಈ ಪಾಪಿಕರ್ಣನಿಗೆ ಎಲ್ಲಿಂದ ಲಭಿಸಬೇಕು ತಾಯಿ? ಅಮ್ಮ, ನನ್ನ ಮಾತೃವಾದ ನೀನು ಮಾತೃ ಧರ್ಮವನ್ನೇ ಮರೆತು ಮಾತನಾಡುತ್ತಿರುವೆಯಾ ತಾಯಿ? ಅಮ್ಮ, ಕರ್ಣ, ಸಾಮಾನ್ಯ ಮನುಷ್ಯನಿಗೂ ನಿರಾಸಾಯವಾಗಿ ದೊರಕುವ ಮಾತೃ ಪ್ರೇಮವನ್ನು ಕೊಡಲು ನಿರಾಕರಿಸಿದ ನೀನು ರಾಜ್ಯದ ಆಸೆಯನ್ನು ತೋರಿಸುವೆಯ ಜನನಿ? ಕರ್ಣ, ಅಮ್ಮ, ಅಮ್ಮ, ನೀನು ಎಳೆತನದಲ್ಲಿ ಚಿವುಟು ಹಾಕಿದ ಆ ಪ್ರೇಮ ಬಂದು ಸೊಸೆಯು ಒಳಗೆ ಹೋಗಿದೆ. ಕುಮಾರ, ಮತ್ತೆ ಚಿಗುರುವುದಿಲ್ಲ ತಾಯಿ, ಹಾಗನ್ನು ಬೇಡ. ಮತ್ತೆ ಚಿಗುರುವುದಿಲ್ಲ. ಅಮ್ಮ, ಇದುವರೆಗೂ ಸೋದರರೆಂಬ ಭಾವನೆಯೇ ನನಗಿರಲಿಲ್ಲ. ಇದರಲ್ಲಿ ನನ್ನ ತಪ್ಪೇನಿದೆ ತಾಯಿ? ಕರ್ಣ, ಅಮ್ಮ, ಪಾಂಡವರ ಪ್ರಾಣವೇ ನನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲಿರುವುದು ತಾಯಿ? ಬಿಡು ತಾಯಿ, ಬಿಡು ತಾಯಿ ಈ ನಿನ್ನ ಮನದ ವ್ಯಥೆಯನ್ನು. ಲೋಕೈಕ ವೀರನಾದ ನೀನೇ ಆ ದುರ್ಯೋಧನನ ಜೊತೆ ಸೇರಿ ನನ್ನ ಪಾಂಡವರಲ್ಲಿ ದ್ವೇಷವಿಟ್ಟಿರುವಾಗ ನಾನು ಹೇಗೆ ತಾನೇ ಭಯಪಡದಿರಲಿ? ಹೋಗಲಿ ಬಿಡು, ಹೋಗಲಿ ಬಿಡು. ಅವರೊಡನೆ ಕೂಡಿ ಬಾಳಲು ನಿನಗೆ ಇಷ್ಟವಿಲ್ಲವಾದರೆ ಯುದ್ಧದಲ್ಲಿ ಆದರೂ ಪರಾನ್ಮುಖನಾಗು. ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲ ತಾಯಿ, ನೀಚನಲ್ಲ. ನನ್ನೆರಡು ಬಾಹುಗಳಲ್ಲಿ ಬಲವಿರುವವರೆಗೂ, ನನ್ನ ದೇಹದ ನರನಾಡಿಗಳಲ್ಲಿ ಕೊನೆಯಲ್ಲಿ ರಕ್ತವಿರುವ ತನಕ ಆ ನನ್ನ ಸ್ವಾಮಿಗೋಸ್ಕರವೇ ಮಡಿಯುವೆ. ಅಮ್ಮ, ಕರ್ಣ, ಆತನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಈ ಪ್ರಪಂಚವೆಲ್ಲವೂ ನನ್ನನ್ನು ಹೀನ ಸೂತ ಎಂದು ಛರಿದಾಡುತ್ತಿದ್ದಾಗ ಈ ಕುಲಹೀನನನ್ನು ಈ ರವಿಕುಮಾರನ ಭಾಗ್ಯಕ್ಕೆ ದೈವವಾಗಿ ರಕ್ಷಕನಾಗಿ ಬಂದು ಆಶ್ರಯವಿತ್ತ ಮಹಾಸ್ವಾಮಿಯಲ್ಲವೇ ತಾಯಿ? ಈ ಜಗತ್ತೆಲ್ಲವೂ ನನ್ನನ್ನು ಈ ಆಳಿಸುತ್ತಿದ್ದಾಗ ಈ ಕುಲಹೀನನನ್ನು ಬಾಚಿ ತಪ್ಪಿ ಹಾಲಂಗಿಸಿ ಅಂಗದೇಶದ ಅರಸು ಕುರು ಸಾಮ್ರಾಜ್ಯದ ಮಾಂಡಲಿಕನನ್ನಾಗಿ ಮಾಡಿ ಈ ಕರ್ಣನಿಗೊಂದು ವಿಶಿಷ್ಟ ಸ್ಥಾನಮಾನವನ್ನು ಕೊಟ್ಟಂತಹ ಆ ನನ್ನ ಸ್ವಾಮಿಯನ್ನು ಹೇಗೆ ತೊರೆಯಲಿ ತಾಯಿ? ಕರ್ಣ, ಅಮ್ಮ,
ನನ್ನ ಪ್ರಾಣದ ಪ್ರಾಣನಂತೆ ಹೃದಯದ ಸಗನಂತೆ ನನ್ನನ್ನೇ ನಂಬಿರುವಾಗ ಆತನನ್ನು ತೊರೆಯುವುದು ಧರ್ಮವೇ? ಸರ್ವದಾಗಲಾರದು. ಈ ಯುದ್ಧದಲ್ಲಿ ನಾನು ಪರೋನ್ಮುಖನಾಗಲಾರೆ ತಾಯಿ. ಹೋಗಲಿ ಕುಮಾರ, ಇದೊಂದು ಮಾತನ್ನಾದರೂ ನಡೆಸು. ನಾಳಿನ ಯುದ್ಧದಲ್ಲಿ ಏನಾದರೂ ಪಾಂಡವರು ನಿನ್ನ ಕೈಗೆ ಸಿಕ್ಕಿದರೆ, ಅಯ್ಯೋ ಕರ್ಣ, ಅವರನ್ನು ಕೊಲ್ಲಬೇಡ ಕರ್ಣ, ಅವರನ್ನು ಉಳಿಸು ಕಂದ. ನನ್ನ ಪಾಂಡವರನ್ನು ನನಗೆ ಉಳಿಸಿಕೊಡು ಕರ್ಣ. ಆಗಬಹುದು, ನನ್ನ ಪಾಂಡವರನ್ನು ನನಗೆ ಉಳಿಸಿಕೊಡು. ಆಗಬಹುದು ಜನನಿ, ಆಗಬಹುದು. ಆದರೆ ಆದರೆ ಯಾರನ್ನು ಬೇಕಾದರೂ ಉಳಿಸುವೆನು. ಆ ನನ್ನ ಕಡುವೈರಿ ಅರ್ಜುನನನ್ನು ಮಾತ್ರ ಉಳಿಸಲು. ಏನಂದೆ ಕರ್ಣ, ಏನಂದೆ? ಹೌದು ತಾಯಿ, ಅರ್ಜುನನೊಡನೆ ಯುದ್ಧ ಮಾಡುವುದನ್ನು ಆ ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ಅಷ್ಟೇ ಸಾಕು. ಅಮ್ಮ, ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಾನವಿರುವುದು. ನನ್ನಿಂದ ಅರ್ಜುನನೇ ಮೃತನಾದರು ಅಥವಾ ಅರ್ಜುನನಿಂದ ನಾನೇ ಮೃತನಾದರು. ನಿನಗೆ 5 ಜನ ಮಕ್ಕಳು. ಚಿಂತಿಸಿದರು ಮಾತೆ, ಚಿಂತಿಸಿದರು. ಬೇಡ. ಅರ್ಜುನನ ಮೇಲೆ ನಿನಗೆ ಏತಕ್ಕೆ ಇಷ್ಟೊಂದು ದ್ವೇಷ? ಹೋಗಲಿ ಬಿಡು, ನಿನಗೆ ಹೆಚ್ಚಿಗೆ ತೊಂದರೆಗೊಳಿಸಲಾರೆ. ಕರ್ಣ ಕರ್ಣ, ಇದೊಂದು ಮಾತನ್ನಾದರೂ ನಡೆಸಿಕೊಡುವೆಯಾ? ಹೇಳ್ತಾಯಿ, ಆನಂದದಿಂದ ನಡೆಸಿಕೊಡುವೆನು. ಸತ್ಯವಾಗಿಯೂ ನಡೆಸಿಕೊಡುವೆಯಾ ಕಂದ? ಅಮ್ಮ, ನಿನ್ನ ಮಗನಾಗಿ ಹುಟ್ಟಿ, ನಿನ್ನ ಮಗನಾಗಿ ಜನಿಸಿ, ನಿನ್ನದೊಂದು ಮಾತನ್ನು ನಡೆಸಿಕೊಡಲಾಗದ ಪಾಪಿ ಎಂದು ಭಾವಿಸಿದೆಯಾ ತಾಯಿ? ನುಡಿದುದನ್ನು ನಡೆಸಿಕೊಡಲಾಗದ ಕಡುಕೂಳನೇ ಸೂರ್ಯತನಯ ಕರ್ಣ. ಬಿಡು ಬಿಡು ಚಿಂತೆಯನು ಮಾತೆ, ಬಿಡು ಬಿಡು ಚಿಂತೆಯನು ಮಾತೆ, ನಡೆಸುವೆನು ನಾ ಧರ್ಮದಾಣೆ, ಮತ್ಪಿತನಾಣೆ, ನಿನ್ನಾಣೆ ಜನನೇ. ಜನನೇ ಸತ್ಯವಾಗಿಯೂ ಕಂದ. ಹೌದು ತಾಯಿ, ಸತ್ಯವಾಗಿಯೂ ನಡೆಸಿಕೊಡುವೆ. ಮಗು, ಆಯುಷ್ಯವಿದ್ದವರು ಎಲ್ಲಿಯಾದರೂ ಬದುಕಿಕೊಳ್ಳುವರು. ಹೆತ್ತ ಹೊಟ್ಟೆಗೆ ಅದೇ ಸಂತೋಷ ಕರ್ಣ. ಆದರೆ 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 ಕರ್ಣ, ಹೇಳು ತಾಯಿ. ಹೇಳಲು ಮಾತೆ ಬರದಂತಾಗಿದೆ, ಗಂಟಲು ಒಣಗುತ್ತಿದೆ. ಅಮ್ಮ, ಆದರೆ ಕರ್ಣ, ಹೇಳು ತಾಯಿ, ಅದೇನು ಹೇಳು ತಾಯಿ? ದೊಡ್ಡ ಬಾಣವ ತೊಳೆದಿರು ಕಂದ, ಕಟ್ಟ ಕಡೆಯ ತನಕ ಕರ ಮುಗಿದು ಬೇಡುವೆ ಮನ್ನಿಸು ಮಾತೆಯ ನಿನ್ನ ಪ್ರಾಣ ಪದಕ. ಕುಮಾರ, ಕರ್ಣ, ದೊಡ್ಡ ಬಾಣವ ತೊಳೆದಿರು ಕಂದ, ಕಟ್ಟ ಕಡೆಯ ತನಕ ಕರ ಮುಗಿದು ಬೇಡುವೆ ಮನ್ನಿಸು ಮಾತೆಯ ನಿನ್ನ ಪ್ರಾಣ ಪದಕ. ಸಹಜಾತರನ್ನು ಹೊರೆ ನೀಸುವರ ಪಾಂಡವರಿಗೆ ಸಹೋದರ. ಸಹಜಾತರನ್ನು ಹೊರೆ ನೀಸುವರ ಪಾಂಡವರಿಗೆ ಸಹೋದರ.
ಪಾಂಡವರೆಂದರೆ ನಿನಗೆ ಎಷ್ಟೊಂದು ಮಮಕಾರವಮ್ಮ. ಆಗಲಿ ತಾಯಿ, ಆಗಲಿ. ಎಂತಹ ಪ್ರಸಂಗ ಬಂದರೂ ತೊಟ್ಟ ಬಾಣವನ್ನು ಮಾತ್ರ ತೊಡಲಾರೆ. ಹೇ ಗೌರವೇಶ್ವರ, ಈಗಲೀಗಲೇ ನೀನು ಕೆಟ್ಟೆ. ಪಂಚಭೂತಗಳಿರ, ಅಷ್ಟ ದಿಕ್ಪಾಲಕರುಗಳಿರ ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು. ಇಂದ್ರನು ಮೋಸದಿಂದ ನನ್ನ ಹೃದಯದ ಕವಚವನ್ನೇ ಕಿತ್ತುಕೊಂಡನು. ಅವನ ದುರಾದೃಷ್ಟಕ್ಕೆ ವಿದುರನು ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಮನಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಎತ್ತಮ್ಮನಾದರು ತೊಟ್ಟ ಬಾಣವನ್ನು ಮರಳಿ ತೊಡಬಾರದೆಂಬ ವಾಗ್ದಾನವನ್ನು ಪಡೆದಳು. ಆಗಲಿ, ಆಗಲಿ. ಪ್ರಪಂಚ, ದೈವ, ಕುಲ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ. ಅಮ್ಮ, ಎತ್ತ ಕರುಳಿನ ಬಾಧೆಯ ನಾ ಬಲ್ಲೆ. ಸತ್ಯ ಸಾಕ್ಷಿ ಧರ್ಮವನು ನಾ ಬಿಡಲೊಲ್ಲೆ. ಕಟ್ಟ ಕಡೆಯೋಳು ಕರ್ಮದಾರಿಗೆ ಕಾಲಿಡಲೊಲ್ಲೆ. ಕೊಡುವೆನು ಭಾಷೆಯನು ಬಿಡು ಚಿಂತೆಯ ಜನನಿ. ಜನನಿ ಸಂದೇಹವ ಬಿಡು ಕಣ್ಣನ ಭಾಷೆಯ ಕೇಳಮ್ಮ. ಸಂದೇಹವ ಬಿಡು. ಹೌದು ತಾಯಿ. ತೊಡುವುದಿಲ್ಲ ನಾ ಮತ್ತೊಂದ. ಹುವಿಯೇ ಇಳಿದು ಬಿಡಲಿ ಸುರಲೋಕವೇ ಧರೆಗೆಡಲೆ. ಹುವಿಯೇ ಇಳಿದು ಬಿಡಲಿ ಸುರಲೋಕವೇ ಧರೆಗೆಡಲಿ. ತಾಳೆ ತಪ್ಪಿ ನಮ್ಮ ನಿನ್ನಾಣೆ ಸತ್ಯವಮ್ಮ. ಬಿಡು ಚಿಂತೆಯ ಜನನೇ. ಅಮ್ಮ, ಹೌದು ತಾಯಿ. ಸಂದೇಹವ ಬಿಡು ಕಣ್ಣನ ಭಾಷೆಯ ಕೇಳಮ್ಮ. ಸಂದೇಹವ ಬಿಡು. ಹೌದು ತಾಯಿ, ಸತ್ಯವಾಗಿಯೂ ಹೇಳಿಸಿದ್ದೆ. ಅಮ್ಮ, ಕೃಷ್ಣನ ಕುಟಿಲೋಪಾಯವೂ ಫಲಿಸಿತು. ಈ ಯುದ್ಧದಲ್ಲಿ ಇನ್ನು ಮುಂದೆ ನಮಗೆ ಜಯವಿಲ್ಲ ತಾಯಿ, ಜಯವಿಲ್ಲ. ಆದರೆ
ಈ ಯುದ್ಧವು ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರೊಂದಿಯೂ ಹೇಳಬೇಡ ತಾಯಿ, ಯಾರೊಂದಿಯೂ ಹೇಳಬೇಡ. ಅಮ್ಮ ಅಮ್ಮ, ನಾನೊಂದು ವೇಳೆ ಮೃತನಾದರೆ, ನಾನೊಂದು ವೇಳೆ ಮೃತನಾದರೆ ಸತ್ಯಸಂಧನನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರಾಧಿಕ್ರಿಯೆಯೆಂದು ಮಾಡಿಸಿಕೊಡಬೇಕೆಂದು ನಿನ್ನಾಡಿನ ಆವರಿಗಳಲ್ಲಿ ಬೇಡಿಕೊಳ್ಳುವೆನು ತಾಯಿ, ಬೇಡಿಕೊಳ್ಳುವೆನು. ಕರ್ಣ ಮಗನೇ, ಅಮ್ಮ, ಅಯ್ಯೋ 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 ದೈವವೇ, ಇಂತಹ ಸಂಕಟ ನಾಶಗಳಿಂದಲೇ ಈ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವೇ ಈ ಪ್ರಪಂಚದಲ್ಲಿ ಇಲ್ಲದೆ ಹೋಗಲಿ. ಅಮ್ಮ, ಕುಮಾರ, ಅಮ್ಮ, ಮಾತೆ ಅಮ್ಮ, ನಿನ್ನ ಮಗವನ ಮುದದಿ ಸಾಗಲಹುದೇ ಎನ್ನ. ಅಮ್ಮ, ಅಮ್ಮ, ನಿನ್ನ ಮಗವನು ಮುದದಿ ಸಾಗಲಹುದೇ ಎನ್ನ. ಬಗೆ ಬಗೆಯಲಿನ ಕಣ್ಣೀರದಲ್ಲಿ. ಅಮ್ಮ, ಕಂದ, ಬಗೆ ಬಗೆಯಲಿನ ಕಣ್ಣೀರದಲ್ಲಿ. ಅಮ್ಮ, ಹೋಗಿ ಬರುವೆಯ, ಅಮ್ಮ, ಹೋಗಿ ಬರುವೆಯ. ಹೋಗಿ ಬರುವೆಯ, ಅಮ್ಮ, ಹೋಗಿ ಬರುವೆಯ. ಮಗನೇ, ನಿನ್ನ ಮಗವನು ಯುಗದಿ ಕಾಣಲೆಂದು ಅಮ್ಮ, ಕರ್ಣ, ಕುಮಾರ, ಕಂದ, ಮಗನೇ, ನಿನ್ನ ಮಗವನು ಯುಗದಿ ಕಾಣಲೆಂದು ಬಗೆ ಬಗೆಯಲಿನ ಕಂದ, ಬಗೆ ಬಗೆಯಲಿನ ಕಂದ, ಹೋಗಿ ಬರುವೆ, ಹೋಗಿ ಬರುವೆಯ, ಅಮ್ಮ, ಹೋಗಿ ಬರುವೆಯ. ಹೋಗಿ ಬರುವೆನು ಕಂದ, ಹೋಗಿ ಬರುವೆನು. ಹೋಗಿ ಬರುವೆಯ, ಅಮ್ಮ, ಹೋಗಿ ಬರುವೆಯ. ಹೋಗಿ ಬರುವೆನು ಕಂದ. ಅಮ್ಮ, ಹೋಗಿ ಬರು. ಹೋಗಿ ಬರುವೆನು. ಕಂದ, ಅಮ್ಮ, ಹೋಗಿ
ಬದುಕಿದ್ದರೂ ವ್ಯರ್ಥವಲ್ಲವೇ? ಹೇ ಹೇ ವಿಧಿ, ಅರಿತವರ್ಯಾರೋ ವಿಧಿ ನಿನ್ನ ಲೀಲೆಯ ಬಲ್ಲವರ್ಯಾರೋ ದೇವಾ ಹರಿಯಲ ಸಾಧ್ಯವೋ? ಹೇ ಹೇ ವಿಧಿ, ಅರಿತವರ್ಯಾರೋ ವಿಧಿ ನಿನ್ನ ಲೀಲೆಯ ಬಲ್ಲವರ್ಯಾರೋ ದೇವಾ ಅರಿಯಲ ಸಾಧ್ಯವೋ? ಮಾನವನಾಗೆ ಜನಿಸಿದ ಮೇಲೆ ದಾನ ಪದವಿದೆಯೇನೋ? ಹೇ ವಿಧಿ, ಮಾನವನಾಗೆ ಜನಿಸಿದ ಮೇಲೆ ದಾನ ಧರ್ಮದ ಪದವಿದೆಯೇನೋ? ಹೋಗದಿದ್ದರೂ ಸರೇ ಇದೇ ವಿಧಿ ಭೋಗವಿದ್ದರೂ ಸರಿ ಭಾಗ್ಯವಿದ್ದರೂ ಸರಿ ಪರಮಾತ್ಮ ಯೋಗವಿದ್ದರೂ ಸರಿ ಭಾಗ್ಯವಿದ್ದರೂ ಸರಿ ನೀ ಆಡಿಸಿದಂತೆ ಆಡಲೇಬೇಕು. ಹೇ ವಿಧಿ, ನೀ ಆಡಿಸಿದಂತೆ ಆಡಲೇಬೇಕು. ಆಡಿಸಿ ನಮ್ಮನೋ ನೀ ನೋಡಿ ನಗಬೇಕು. ಹೇ ವಿಧಿ, ಆಡಿಸಿ ನಮ್ಮನೋ ನೀ ನೋಡಿ ನಗಬೇಕು. ಹೇ ವಿಧಿ, ನಗು, ಚೆನ್ನಾಗಿ ನಗು. ಅರಿತವರ್ಯಾರೋ ವಿಧಿ ನಿನ್ನ ಲೀಲೆಯ ಬಲ್ಲವರ್ಯಾರೋ ದೇವಾ ಅರಿಯಲ ಸಾಧ್ಯವೋ? ಅರಿತವರ್ಯ ಅರಿತವರ್ಯಾರೋ ವಿಧಿ ನಿನ್ನ ಲೀಲೆಯ ಬಲ್ಲವರ್ಯಾರೋ ದೇವಾ ಅರಿಯಲ ಸಾ